ಓಂ ನವಕ್ತುರಾತ್ಮೋಪದೇಶಾಜಿತಿ ಚೇತ್ ಅಧ್ಯಾತ್ಮ ಸಂಬಂಧ ಭೂಮಾಶಿಸ್ಮಿನ್ ಓಂ. ಈ 29ನೇ ಸೂತ್ರದ ಭಾಷ್ಯ ದೀಪಿಕಾ ಭಾಗ ನಾವೀಗ ನೋಡಬೇಕು. ತತ್ವಪ್ರಕಾಶಿಕ ಮತ್ತೆ ತತ್ವಪ್ರದೀಪ, ಸತ್ತರ್ಕದೀಪ ಅವಳೆಲ್ಲ ನೋಡಿದ್ದೇವೆ. ಅದರಲ್ಲಿ ಭಾಷ್ಯ ದೀಪಿಕಾದಲ್ಲಿ ಅಲ್ಲಿರುವಂತಹ ಪ್ರತಿಯೊಂದು ವಾಕ್ಯವನ್ನು ನಾವು ನೋಡಬೇಕಾಗಿಲ್ಲ, ಕೆಲವನ್ನ ನೋಡಿದ್ರೆ ಸಾಕು. ಅದರಲ್ಲಿ 2ನೇ ಪ್ಯಾರಾಗ್ರಾಫ್ ಇದೆ. ಪ್ರಾಣೋವಾ ಅಹಮ ಸ್ಪೃಶೆ ಇತಿ ವಾಕ್ಯಂತು ಅಂತ. ಅಲ್ಲಿ ತಮ್ಮಿಂದ್ರ ಉವಾಚ ಅಂತ ಹೀಗೆಲ್ಲ ಇದೆಯಲ್ಲ, ತತ್ಪ್ರಕಾರಸ್ತು ತಮ್ ವಿಶ್ವಾಮಿತ್ರಂ ಇಂದ್ರ ಅಂದ್ರೆ ತದಂತಸ್ಥ ಭಗವಾನ್ ಉವಾಚ ಕಿಮಿತಿ ಹೇ ಋಷೇ ಮೇ ಪ್ರಿಯಂ ಧಾಮ ಉಪಾಗಾಹ ಪ್ರಾಪ್ನುಹಿ ತೇ ವರಂ ದದಾಮೀತಿ. ಈ ಹಿಂದೆ ನಾವು ಇದನ್ನ ಇಂದ್ರನೇ ಹೇಳಿದ್ದು ಅಂತ ಹೇಳಿದ್ವಿ. ಇಂದ್ರನೇ ಹೇಳಿದ್ದು ಅಂತ ಅನ್ನೋದ್ರ ಬಗ್ಗೆ ವಿವಾದ ಏನಿಲ್ಲ. ಇಂದ್ರೇಣ ಉಕ್ತಂ ಅಂತಾನೆ ಟೀಕಾದಲ್ಲೂ ಇದೆ. ಆದ್ರೆ ಇದು ಇಂದ್ರನೊಳಗಿರುವಂತಹ ಭಗವಂತ ಹೇಳಿದ ಮಾತು ಅಂತ ಅದನ್ನ ತಿಳ್ಕೊಳ್ಬೇಕು. ಅಲ್ಲಿ ಭಾಷ್ಯದಲ್ಲಿ ಕೂಡ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಕೂಡ ಹಾಗೆ ಅಭಿಪ್ರಾಯ ಕಾಣಿಸ್ತದೆ. ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದ್ರೆ, ಈ ಜಗತ್ತಿನಲ್ಲಿ ಯಾರೇ ಏನೇ ವಾಕ್ಯ ಪ್ರಯೋಗ ಮಾಡಿದ್ರು, ಯಾರೇ ಏನೇ ಮಾತಾಡಿದ್ರು ಕೂಡ ಅದೆಲ್ಲ ಭಗವಂತನೇ ಮಾತಾಡಿದ್ದು ಅನ್ನೋದೊಂದು ವಿಷಯ ಸರಿ. ಈಗ ನಾನು ಆಡ್ತಿರುವ ಮಾತು ಅದು ಕೂಡ ಭಗವಂತನೇ ಆಡಿದ ಮಾತು. ಆದರೆ ಭಗವಂತ ಒಂದು ಸಾಮಾನ್ಯ ರೂಪದಿಂದ ನನ್ನ ದೇಹದಲ್ಲಿದ್ದಾನೆ, ಅವನು ಆಡ್ತಾನೆ ಮತ್ತು ಉಳಿದೆಲ್ಲ ಕೆಲಸಗಳನ್ನು ಕೂಡ ಮಾಡ್ತಾನೆ. ಆದ್ರಿಂದ ನನ್ನೆಲ್ಲ ಕೆಲಸಗಳು ಕೂಡ ನಡೆದಿವೆ. ಆದರೆ ಇದು ಇಲ್ಲಿ ನಡೆದಿರೋ ಒಂದು ವಿಷಯ ಆ ಥರ ಅಲ್ಲ. ಇಂದ್ರನೊಳಗೂ ಎಲ್ಲರೊಳಗೂ ಇರುವಂತೆ ಭಗವಂತ ಇದ್ದಾನೆ, ಇದ್ದು ಅವನು ಈ ಮಾತನ್ನ ಆಡಿದ್ದಾನೆ, ಆದ್ರಿಂದ ಇಂದ್ರ ಆಡಿದ್ದಾನೆ ಅಂತ ಅಷ್ಟು ಮಾತ್ರ ಅಲ್ಲ. ಈಗ ನಮ್ಮ ಜಗತ್ತಿನಲ್ಲೇ ನಾವು ಒಂದು ಉದಾಹರಣೆ ತಗೊಳ್ಬೇಕು ಅನ್ನೋದಾದ್ರೆ, ಕೆಲವು ಕಡೆ ಕೆಲವರ ಮೈಯಲ್ಲಿ ಯಾವುದಾದ್ರು ಒಂದು ದೈವ ಪ್ರವೇಶ ಮಾಡ್ತದೆ. ದೈವ ಪ್ರವೇಶ ಮಾಡಿ ಆ ವ್ಯಕ್ತಿಯ ಮೂಲಕ ಆಡಿಸ್ತಿರ್ತದೆ. ಈಗ ಆಚಾರ್ಯ ಮಧ್ವರನ್ನ ಅನಂತಾಸನ ದೇವರು ಅಚ್ಯುತ ಪ್ರೇಕ್ಷರಿಗೆ ಕೊಟ್ಟರು ಅಂತ ಬರ್ತದೆ. ಚಿರಾತ್ ಸುತತ್ವಂ ಪ್ರಭುತ್ಸನಾತ್ವಯ ನಿಷೇವಣಂ ಮೇ ಯತಕಾರಿ ತತ್ಫಲಂ ಅಮಂ ದದಾಮಿತ್ಯಭುದಾಯ ಅಭಿದಾಯ ಸೋಮನ ತದಾ ಪ್ರಣೀಯ ಪ್ರದದೇಚ್ಯುತಾತ್ಮನೆ ಅಂತ. ಅಲ್ಲಿ ಒಬ್ಬ ಯಾವನೋ ಬ್ರಾಹ್ಮಣನ ಮೇಲೆ ಅನಂತಾಸನ ದೇವರು ಬಂದು ಬಹಳ ದೀರ್ಘಕಾಲದಿಂದ ನೀನು ತಪಸ್ಸು ಮಾಡ್ತಾ ಇದ್ದಿ ಅಂತ ಅಚ್ಯುತ ಪ್ರೇಕ್ಷರಿಗೆ ಹೇಳಿ, ತತ್ವವನ್ನು ತಿಳಿಯಬೇಕು ಅಂತ ದೀರ್ಘಕಾಲದಿಂದ ನೀನು ತಪಸ್ಸು ಮಾಡ್ತಾ ಇದ್ದಿ, ಈಗ ಅಮುಂ ದದಾಮಿ, ಅದಕ್ಕಾಗಿ ಆ ತಪಸ್ಸಿನ ಫಲವಾಗಿ ಈ ನಿನ್ನ ಶಿಷ್ಯನನ್ನೇ ನೀನು ಕೊಟ್ಟಿದ್ದೀನಿ, ಇವನ ಮೂಲಕ ತತ್ವವನ್ನು ಅಧ್ಯಯನ ಮಾಡು, ತತ್ವವನ್ನು ತಿಳಿ ಅಂತ ಹೇಳಿ ಕೊಟ್ಟ ಅಂತ. ಅಲ್ಲಿ ಆಡಿದ್ದು ಆ ಬ್ರಾಹ್ಮಣ, ಅಜ್ಞಾದ ಬ್ರಾಹ್ಮಣ. ಆದ್ರೆ ಒಳಗೆ ಅನಂತಾಸನಿಂದ ಆವಿಷ್ಟನಾಗಿ ಆಡ್ತಿದ್ದ. ಅನಂತಾಸನ ದೇವರು ಸ್ವಯಂ ಭಗವಂತ ಅಲ್ಲಿ ಮಧ್ವಾಚಾರ್ಯಲ್ಲೂ ಇದ್ದಾನೆ, ಅಚ್ಯುತ ಪ್ರಜ್ಞರಲ್ಲೂ ಇದ್ದಾನೆ, ಆ ಬ್ರಾಹ್ಮಣನಲ್ಲೂ ಇದ್ದಾನೆ, ಎಲ್ಲ ಕಡೆನೂ ಇದ್ದಾನೆ. ಆದರೆ ಈ ಮಾತಾಡುವಾಗ ಒಂದು ವಿಶಿಷ್ಟವಾಗಿ ಅಲ್ಲಿ ಆವಿಷ್ಟನಾಗಿ ಅವನು ಆಡ್ತಾನೆ. ಇನ್ನು ಅನೇಕ ಕಡೆ ಯಾವುದೋ ಒಂದು ಗತಿಸಿದ ಆತ್ಮ ಕೆಲವರಲ್ಲಿ ಪ್ರವೇಶ ಮಾಡಿ ಅವರ ಮೂಲಕ ತನಗಾಗಬೇಕಾದ ಯಾವುದೋ ಕೆಲಸವನ್ನು ಹೇಳೋದು, ಈಗ ನನಗೆ ಮುಂದಿನ ಗತಿಗೆ ತೊಂದರೆ ಆಗಿದೆ, ಅದರಿಂದ ಇಂಥ ಯಾವುದೋ ಒಂದು ನೀವು ಪಾರಾಯಣ ಮಾಡ್ರಿ, ಪಠನ ಮಾಡ್ರಿ, ಯಾವುದೋ ಒಂದು ವ್ರತ ಮಾಡ್ರಿ, ಅದರಿಂದ ನನಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಿರ್ತದಲ್ಲ, ಅವು ವಿಶಿಷ್ಟವಾದ ಆವೇಶಗಳು. ಅಲ್ಲಿ ಅದು ಭೂತಾವೇಶ ಅಷ್ಟೇ. ಇದು ಭಗವಂತನ ಆವೇಶ, ಅನಂತಾಸನಲ್ಲಿ ಮೊದಲಾದ ಈ ಬ್ರಾಹ್ಮಣನಲ್ಲಿ ಇತ್ಯಾದಿಗಳು. ಆ ಥರ ಇಂದ್ರನಲ್ಲಿ ಒಂದು ವಿಶಿಷ್ಟವಾದ ರೂಪದ ಆವೇಶ ಇದೆ. ಅದಕ್ಕಾಗಿ ಆ ಭಗವಂತನೇ ಹೇಳಿದ ಅಂತ ನಾವು ಅದನ್ನ ತಿಳ್ಕೊಳ್ಬೇಕು. ಇಲ್ಲಿ ಐತರೇಯ ಭಾಷ್ಯದಲ್ಲಿ ಬೃಹತಿ ಸಹಸ್ರಂ ಶಂಶಿಸ್ಯನ್ ಯದಾ ಸಂಸ್ಮಾರ ಕೇಶವಂ ವಾಯುನಾ ಸಹ ದೇವೇಶ ತದಾ ವಾಸವ ಮಾವಿಶತ್. ನೋಡಿ, ಮೊದಲೇ ಭಗವಂತ ಇದ್ದೇ ಇದ್ದ, ಎಲ್ಲ ಕಡೆಗೂ ಭಗವಂತ ಇದ್ದಾನೆ, ಇಲ್ಲೂ ಇದ್ದ. ಅದಲ್ಲದೆ ಅಲ್ಲೇ ಈ ಹಿಂದೆ ಬಂದಿದೆ ಐತರೇಯ ಭಾಷ್ಯದಲ್ಲೇ ಭೃಗು ಅಧ್ವರ್ಯವಾದ, ಮತ್ತೆ ಕೌಶಿಕ ಅಲ್ಲಿ ಹೋತ ಆದ ಋಗ್ವೇದದ ಪುರೋಹಿತ, ಮತ್ತೆ ಸಾಮವೇದದ ಪುರೋಹಿತ ಸ್ವಯಂ ವಾಯು ಆಗಿದ್ದ, ಬ್ರಹ್ಮ ಸ್ವಯಂ ಚತುರ್ಮುಖ ಬ್ರಹ್ಮನೇ ಆಗಿದ್ದ,
ಮತ್ತೆ ಸ್ವಯಂ ನಾರಾಯಣ ಪ್ರಭು ಸಾದಸ್ಯಮಕರೋತ್. ಈ ಸ್ವಯಂ ನಾರಾಯಣ ಅಲ್ಲಿ ಸದಸ್ಯನಾಗಿದ್ದ ಅಂತಿದೆ. ನಾರಾಯಣ ಒಂದು ರೂಪದಿಂದ ಇದ್ದಾನೆ, ಸಭೆಯಲ್ಲೇ ಇದ್ದಾನೆ. ಮತ್ತೆ ಇಂದ್ರಾದಿಗಳ ಒಳಗೂ ಕೂಡ ಎಲ್ಲರೊಳಗೂ ಇರುವಂತೆ ಅಲ್ಲೂ ಇದ್ದಾನೆ. ಆದರೆ ಈಗ ಬೃಹತಿ ಸಹಸ್ರವನ್ನ ಕೇಳಿದ ಮೇಲೆ, ಬೃಹತಿ ಸಹಸ್ರವನ್ನು ವಿಶ್ವಾಮಿತ್ರ ಹೇಳಿ ತೊಡಗಿದ ಮೇಲೆ ಭಗವಂತನ ನಾವು ನೆನಪು ಮಾಡ್ಕೊಂಡು ಹೇಳಿದಾಗ ವಿಶಿಷ್ಟವಾಗಿ ವಾಯುವಿನ ಜೊತೆಗೆ ಆ ಭಗವಂತ ಅಲ್ಲಿ ಒಳಗೆ ಪ್ರವೇಶ ಮಾಡಿದ. ಆಮೇಲೆ ಹೀಗೆ ವಿಷ್ಣುವಿನಿಂದ ಆವಿಷ್ಟನಾದ ಆ ವಾಸವ, ಆ ಇಂದ್ರ, ಅವನು ವಿಶ್ವಾಮಿತ್ರನಿಗೆ ಅದನ್ನ ಇನ್ನೊಂದ್ಸರಿ ಹೇಳು ಅಂತ ಹೇಳಿದ. ಆಮೇಲೆ ಅದಕ್ಕೆ ಭಗವಂತನಿಗೆ ಸಮಾಧಾನ ಆಯಿತು, ಮತ್ತೊಂದ್ಸರಿ ಹೇಳು ಅಂತ ಕೇಳಿದ. ಹೀಗೆಲ್ಲ ಅಲ್ಲಿ ಅರ್ಥಗಳಿವೆ. ಆದ್ರಿಂದ ಪ್ರಾಣೋವಾ ಅಹಮ ಸ್ಪೃಶೆ ಅಂತಿದೆಯಲ್ಲ, ಅದಕ್ಕೆ ಇಂದ್ರನೂ ಅದನ್ನು ಹೇಳಿದ್ದು ಹೌದು, ಇಂದ್ರ ಹೇಳಿದ್ದಲ್ಲ ಅಂತಲ್ಲ. ಇಂದ್ರ ಹೇಳಿದ ಜೊತೆಗೆ ಭಗವಂತನೇ ಹೇಳಿದ್ದಾನೆ ಮುಖ್ಯವಾಗಿ. ಆದ್ರಿಂದ ಅದನ್ನು ಇಂದ್ರ ಹೇಳಿದ್ದು ಅಂತ ನಾವು ತಿಳ್ಕೊಂಡಾಗ ಅಹಂ ಪ್ರಾಣ ಅಸ್ಮಿ ಅಂದ್ರೆ ನಾನು ಭಗವಂತನ ಸನ್ನಿಧಾನ ಪಾತ್ರನಾಗಿದ್ದೇನೆ, ನನ್ನೊಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಅರ್ಥ. ಪ್ರಾಣೋವಾಹಮ ಸ್ಪೃಶೆ ಅನ್ನೋದು ಭಗವಂತನದೇ ಮಾತಾದ್ರಿಂದ ನಾನೇ ಪ್ರಾಣನಾಗಿದ್ದೇನೆ ಅಂತ ಅರ್ಥ. ಈ ತರದ ಎರಡು ಅರ್ಥಗಳನ್ನು ಕೂಡ ನಾವಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಈ ಹಿಂದಿನ ಪಾಠದಲ್ಲಿ ನಾವು ಅದನ್ನು ಗಮನಿಸಿರ್ಲಿಲ್ಲ, ವಾಕ್ಯ ಗಮನಿಸಿರ್ಲಿಲ್ಲ. ಮತ್ತೆ ಭಾಷ್ಯ ದೀಪಿಕಾದಲ್ಲಿ ಭಾಷ್ಯ ದೀಪಿಕಾಕಾರ ಹೇಳಿದ್ರೆ ಈಗ ಗಮನಿಸ್ತಾ ಇದ್ದೀವಿ. ಆದ್ರಿಂದ ಅದೊಂದು ಪ್ರತ್ಯೇಕವಾದ ಮಾತು. ಹಾಗಾಗಿ ಎರಡೂ ಥರದ ಅರ್ಥ ಮಾಡಬೇಕಾಗ್ತದೆ. ಇಲ್ಲಿ ಇನ್ನೊಂದು ಅಂಶ, ವಿಶ್ವಾಮಿತ್ರಂ ಹಿ ಏತದಃ ಶಂಶಿಸ್ಯಂತಂ ಇಂದ್ರ ಉಪನಿಷಸಾದ ಸಹ ಅನ್ನಮಿತ್ಯಭಿವ್ಯಾಹೃತ್ಯ ಬೃಹತಿ ಸಹಸ್ರಂ ಪ್ರಶಂಸ. ಈ ವಿಶ್ವಾಮಿತ್ರ ಮಂತ್ರವನ್ನು ಹೇಳಲಿಕ್ಕೆ ಸಿದ್ಧನಾಗಿದ್ದಾಗ ಇಂದ್ರ ಅಲ್ಲಿ ಬಂದು ಕೂತ್ಕೊಂಡ, ಅಂದ್ರೆ ಅಲ್ಲಿ ಒಳಗೆ ಭಗವಂತ ಆವಿಷ್ಟನಾದ ಅಂತ ಅರ್ಥ. ಅವನು ಅನ್ನಮಿತ್ಯಭಿವ್ಯಾಹೃತ್ಯ, ಆವಾಗ ಆ ಅನ್ನ ಇದು ಅನ್ನವಾಗಲಿ ಅಂತ ಅವನು ಹೇಳಲಿಕ್ಕೆ ತೊಡಗಿದ ಅಂತಿದೆ. ಇದು ನಿನಗೆ ಅನ್ನ ಆಗಲಿ ಅಂತ. ಅದ್ರ ಭಾಷ್ಯದಲ್ಲಿ ಏನಿದೆ ಅಂದ್ರೆ ಶಂಸೇತ್ಯುಕ್ತ ನಿಷಣ್ಣ, ಹೇಳು ಅಂತ ಹೇಳಿ ನಾನು ಬಂದು ಕೂತಿದ್ದೀನಿ, ಹೇಳು ಅಂತ ಹೇಳಿದ ಭಗವಂತ. ಅಭೂಜಿದಮನ್ನಂ ತವೇತಿ ಸಹ ಋಕ್ಸಾಹಸ್ರಂ ಶಶಂಸ, ಇದು ನಿನಗೆ ಅನ್ನವಾಗಲಿ ಅಂತ ಆ ವಿಶ್ವಾಮಿತ್ರ ಹೇಳಿ ಆ ಭಗವಂತನಿಗೆ ಎದುರಿಗೆ ಅದನ್ನು ಪಠನ ಮಾಡ್ಲಿಕ್ಕೆ ತೊಡಗಿದ. ಅಲ್ಲಿ ಏನು ಅರ್ಥ ಅಂತಂದ್ರೆ ಅನ್ನ ಅಂದ್ರೆ ನಿನಗದು ತೃಪ್ತಿಕರ ಆಗಲಿ ಅಂತ ಅರ್ಥ. ಬೃಹತಿ ಸಹಸ್ರ ಅಂದ್ರೆ ಅದು ಮಂತ್ರ ಅಂತ ಇಟ್ಕೊಂಡಾಗ ಅದು ವಿಷ್ಣುವಿಗೆ ಪ್ರೀತಿಕರ ಆಗಲಿ ಅಂತ ಒಂದರ್ಥ. ಇನ್ನೊಂದು ಅಲ್ಲೊಂದು ಅಧ್ಯಾತ್ಮದ ಅನುಸಂಧಾನನೂ ಇದೆ. ಬೃಹತಿ ಸಹಸ್ರದ ಅಭಿಮಾನಿ ದೇವತಾ ಯಾರು? ಲಕ್ಷ್ಮೀದೇವಿ. ಅವಳು ನಿನಗೆ ಅನ್ನವಾಗಲಿ ಅಂದ್ರೆ ನಿನ್ನ ಪತ್ನಿ ಆಗಿದ್ದಾಳು, ಅವಳು ಆಗಲಿ ಅಂದ್ರೆ ಆಗಿದ್ದಾಳೆ ಅಂತ ನಾನು ಅನುಸಂಧಾನ ಮಾಡ್ತೀನಿ ಅಂತ ಅರ್ಥ. ನಾವೇನು ಆ ಋಗ್ವೇದದ ಭಾಗ ನೋಡ್ತಾ ಇದ್ದೀವಲ್ಲ, ವಿಶ್ವಾಮಿತ್ರಂ ಹೇತದಃ ಶಂಶಿಷ್ಯಂತಂ ಅಂತ, ಅದ್ರ ಕೊನೆಗೆ ಈ ಪ್ರಾಣೋವಾ ಅಹಮ ಸ್ಪೃಶೆ ಪ್ರಾಣಸ್ತ್ವಂ ಪ್ರಾಣ ಸರ್ವಾಣಿ ಭೂತಾನಿ ಪ್ರಾಣೋ ಹ್ಯೇಷತಪತಿ ಸ ಏತೇನ ರೂಪೇಣ ಸರ್ವಾದಿಶಃ ವಿಷ್ಟೋಸ್ಮಿ ತಸ್ಯಮೇ ಅನ್ನಂ ಮಿತ್ರಂ ದಕ್ಷಿಣಂ ಅಂತ ಹೀಗಿದೆ. ಹೀಗೆ ನಾವು ಭಗವಂತನಿಗೆ ನಿವೇದನೆ ಮಾಡುವುದೇನಿದೆಯಲ್ಲ, ಅನ್ನಾದಿ ಪದಾರ್ಥಗಳನ್ನು ನಿವೇದನೆ ಮಾಡ್ತೀವಿ ಯಜ್ಞದಲ್ಲಿ, ಪೂಜೆಯಲ್ಲಿ, ಇತ್ಯಾದಿ ಕಡೆಗಳಲ್ಲಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಬೃಹತಿ ಸಹಸ್ರ ಅನ್ನೋದು ಭಗವಂತನಿಗೆ ಬಹಳ ಪ್ರಿಯವಾದದ್ದು. ಅದು ನಿನಗೆ ಅನ್ನವಾಗಲಿ, ಅನ್ನದಂತೆ ತೃಪ್ತಿಕರವಾಗಲಿ ಅಂತ ಅಭಿಪ್ರಾಯ. ಮತ್ತೆ ನಿನಗೆ ಪತ್ನಿಯಾದಂಥ, ನಿನ್ನ ಮಿತ್ರಳಾದಂಥ ಪತ್ನಿ ಮತ್ತು ನಿನಗೆ ಮಿತ್ರಳಾದಂಥ ದಕ್ಷಿಣಾ ಶಬ್ದವಾಚ್ಯರಾದ ಲಕ್ಷ್ಮೀದೇವಿ, ಅವಳು ನಿನಗೆ ಅನ್ನವಾಗಲಿ, ಆಗಲಿ ಅಂದ್ರೆ ಆಗಿದ್ದಾಳೆ ಅಂತ ನಾನು ಅನುಸಂಧಾನ ಮಾಡ್ತೇನೆ ಅಂತ ಅದರದ್ದು ಮತ್ತೊಂದು ತಾತ್ಪರ್ಯ. ಅಲ್ಲಿ ಕೂಡ ಅದು ಭಾಷ್ಯದಲ್ಲಿ ಬಂದಿದೆ. ಅವಳು ಹೇಗೆ ಅನ್ನ ಅಂತನ್ನೋದೆಲ್ಲ ಅಲ್ಲಿ ಮುಂದಿನ ಭಾಷ್ಯದಲ್ಲಿ ಬಂದಿದೆ. ಐತರೇಯ ಉಪನಿಷತ್ತಿನ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಮಾತೇನಿದೆಯಲ್ಲ, ಅದರ ಭಾಷ್ಯದಲ್ಲಿ ಆಚಾರ್ಯರು ಅದನ್ನು ಪೂರ್ಣವಾಗಿ ಕೊಟ್ಟಿದ್ದಾರೆ. ಮಮಾನ್ನಂ ಮಿತ್ರ ಮುಚ್ಯತೆ ಸರ್ವನಾಮವತಃ ತಸ್ಯ, ಆ ಸರ್ವಶಬ್ದವಾಚ್ಯನಾದ ಭಗವಂತನಿಗೆ ಲಕ್ಷ್ಮೀದೇವಿ ಅಂತ ನೋಡಿ ಮಿತ್ರಳಾಗಿದ್ದಾಳೆ. ಯಾಕೆಂದ್ರೆ ಅನ್ನಾಭಿಮಾನಿನಿ, ಅವಳು ಅನ್ನದ ಅಭಿಮಾನಿನಿ. ಸಾಕ್ಷಾತ್ ಶ್ರೀರೇವ ಪ್ರಮದೋತ್ತಮ, ಅನ್ನ ಅಂದ್ರೆ ಇಲ್ಲಿ ವೇದ ಮಂತ್ರಗಳು, ಅವುಗಳ ಅಭಿಮಾನಿನಿ ಅವಳಾಗಿದ್ದಾಳೆ. ಸಾ ಅನ್ನಮಿತ್ಯುಚಿತೆ, ಅವಳನ್ನೂ ಅನ್ನ ಅಂತಾರೆ. ಬೃಹತಿ ಸಹಸ್ರವನ್ನೂ ಅನ್ನ ಅಂತಾರೆ, ಅವಳನ್ನೂ ಅನ್ನ ಅಂತಾರೆ. ಯಾಕೆಂದ್ರೆ ಅನ್ನ ಅಂದ್ರೆ ಏನು?
ನಾವು ಯಾವುದನ್ನ ತಿಂದು ಬದುಕ್ತೇವಲ್ಲ, ಯಾವುದನ್ನ ಸೇವಿಸಿ ಬದುಕ್ತೇವಲ್ಲ, ಅದು ನಮ್ಗೆ ಅನ್ನ. ಅನ್ನ ಇಲ್ಲದೆ ಹೋದ್ರೆ ನಮ್ಗೆ ಜೀವನ ಇಲ್ಲ. ಮತ್ತೆ ನಾವು ಅನ್ನವನ್ನು ಕನ್ಸ್ಯೂಮ್ ಮಾಡ್ತೀವಿ. ಇದನ್ನು ವಿಚಾರ ಮಾಡಬೇಕು. ನಾವು ಅನ್ನವನ್ನು ಭೋಗಿಸ್ತೇವೆ. ಅದ್ಯತೆ ತಿನ್ನಲ್ಪಡುತ್ತದೆ, ಕನ್ಸ್ಯೂಮ್ಡ್. ದ ಫುಡ್ ಈಸ್ ಕನ್ಸ್ಯೂಮ್ಡ್ ಬೈ ಅಸ್. ನಮ್ಮ ವಿಷಯದಲ್ಲಾದ್ರೆ ನಾವು ಅನ್ನವನ್ನ ಭೋಗಿಸ್ತೇವೆ, ಮತ್ತೆ ಆ ಅನ್ನದ ಮೇಲೆ ಡಿಪೆಂಡ್ ಇರ್ತೇವೆ. ಅನ್ನ ಇಲ್ಲದೆ ಹೋದ್ರೆ ನಮ್ಮ ಜೀವನವೇ ಇಲ್ಲ. ಆದ್ರೆ ಭಗವಂತನ ಪಾಲಿಗೆ ಲಕ್ಷ್ಮೀದೇವಿ ಅನ್ನ ಯಾಕೆ ಅಂದ್ರೆ, ಭಗವಂತ ಅವಳನ್ನ ಯೂಸ್ ಮಾಡುವುದರಿಂದ. ಕನ್ಸ್ಯೂಮ್ ಅಂತ ನಂಗೆ ಶಬ್ದ ಉಪಯೋಗ ಮಾಡಲಿಕ್ಕೆ ಭಗವಂತನ ವಿಷಯದಲ್ಲಿ ಭೋಗಿಸುವುದು ಅನ್ನೋ ಶಬ್ದವನ್ನು ನಮ್ಮ ದೃಷ್ಟಿಯಲ್ಲಿ ಅದು ಸರಿ, ಭಗವಂತನ ವಿಷಯದಲ್ಲಿ ತಪ್ಪೇನಲ್ಲ. ಯಾಕೋ ಆ ಶಬ್ದ ಬಳಕೆ ಮಾಡ್ಲಿಕ್ಕೆ ನನಗೆ ಸಮಾಧಾನ ಆಗಲಿಲ್ಲ. ಭಗವಂತ ಅವಳನ್ನ ಸ್ವೀಕಾರ ಮಾಡ್ತಾನೆ. ಅವಳು ಭಗವಂತನ ಭಜಿಸ್ತಾಳೆ, ಅವನು ಅವಳನ್ನು ಸ್ವೀಕಾರ ಮಾಡ್ತಾನೆ. ಅದೇ ಅಲ್ಲಿ ಭೋಗ್ಯತ್ವಾತ್ ಅಂತಾನೆ ಶಬ್ದ ಇದೆ ಉಪನಿಷತ್ ಭಾಷ್ಯದಲ್ಲಿ. ಸಾ ಅನ್ನಮಿತ್ಯುಚ್ಯತೆ ವಿಷ್ಣೋ ಭೋಗ್ಯತ್ವಾತ್. ವಿಷ್ಣುವಿನ ಭೋಗ ವಸ್ತು ಅವಳು ಅಂದ್ರೆ ಅವನ ಭೋಗಕ್ಕೆ ಅವಳು ಪಾತ್ರಳು, ಮತ್ತೆ ಮಿತ್ರಳು ಕೂಡ ಆಗಿದ್ದಾಳೆ. ದಕ್ಷಿಣ ಅಂತ ಯಾಕೆ ಕರೀತಾರೆ ಅಂದ್ರೆ, ದಕ್ಷ ಭಾಗ ಸ್ಥಿತೇನತ್ವಾತ್. ದಕ್ಷಿಣ ಅಂದ್ರೆ ದಕ್ಷೇ ಇನಃ ಯಸ್ಯಾಸ ದಕ್ಷಿಣ. ನಾವು ಈ ಹಿಂದೆ ಒಂದ್ಸರಿ ಇದು ನೋಡಿದ್ದೇವೆ. ಅರ್ಧನಾರೀನ ರೂಪನಾದ ಭಗವಂತನ ರೂಪವನ್ನು ನಾವು ಅನುಸಂಧಾನ ಮಾಡಿಕೊಂಡ್ರೆ ಅದರಲ್ಲಿ ಎಡಭಾಗದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಬಲಭಾಗದಲ್ಲಿ ಇನ ಅಂದ್ರೂ ಕನ್ನಡದ ಇನಿಯ ಅಂದ್ರೂ ಒಂದೇ, ಪ್ರಿಯತಮ ಅಂತ ಅರ್ಥ. ದಕ್ಷೇ ಇನಃ ಯಸ್ಯಾಸ ದಕ್ಷಿಣ. ಬಲಭಾಗದಲ್ಲಿ ಯಾರಿಗೆ ಇನ ಇದ್ದಾನೋ ಅವಳು ದಕ್ಷಿಣ. ತಸ್ಯ ಇನಃ ಹಿ ವಿಷ್ಣು. ಅವಳ ಇನ ಅಥವಾ ಇನಿಯ ಯಾರು ಅಂದ್ರೆ ವಿಷ್ಣು. ಅವನು ದಕ್ಷ ಭಾಗದಲ್ಲಿ ಇದ್ದಾನೆ. ತಸ್ಯ ಅಭಿಮಾನಿನಿ ಅನ್ನಸ್ಯ ಲಕ್ಷ್ಮೀ ಸಾ ದೇವತೋತ್ತಮ. ಆ ಬೃಹತಿ ಸಹಸ್ರವೆಂಬ ಅನ್ನದ ಅಭಿಮಾನಿನಿ ಈ ದೇವತೋತ್ತಮ ಆಗಿದ್ದಾಳೆ, ಲಕ್ಷ್ಮೀದೇವಿ ಆಗಿದ್ದಾಳೆ. ವೈಶ್ವಾಮಿತ್ರಂ ತದನ್ನಂತು ಬೃಹತಿ ಸಹಸ್ರಾತ್ಮಕಂ ಮತಂ. ಇದನ್ನೆಲ್ಲ ವಿಶ್ವಾಮಿತ್ರ ಹೇಳಿದ್ದರಿಂದ ಇದನ್ನು ವೈಶ್ವಾಮಿತ್ರ ಅನ್ನ ಅಂತ ಹೇಳ್ತಾರೆ ಅಂತ ಅಲ್ಲಿ ಬಂದಿದೆ. ಇಲ್ಲಿ ಆಚಾರ್ಯರು ಬೃಹತಿ ಸಹಸ್ರದ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿ ಆ ಭಗವಂತನಿಗೆ ಅತ್ಯಂತ ಪ್ರಿಯವಾದಂಥ ಮತ್ತೆ ಯಾವುದೂ ಇಲ್ಲ ಅಂತಲೂ ಹೇಳಿದ್ದಾರೆ. ಮುಂದೆ ಅದಕ್ಕೂ ಒಂದು ವಾಕ್ಯ ಬರೋದಿದೆ. ಈ ಚತುರ್ಮುಖ ಮುಖ್ಯ ಪ್ರಾಣ ಭಗವಂತನಿಗೆ ಅತ್ಯಂತ ಆಪ್ತರಾದಂತಹ ಅಂಗ ಇರಬಹುದು. ಆದರೆ ಬೃಹತಿ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯನ್ನು ಬಿಟ್ಟರೆ, ಲಕ್ಷ್ಮೀದೇವಿಗಿಂತ ಹೊರತಾಗಿ ಇನ್ನು ಅತಿ ಹೆಚ್ಚಿನ ಪ್ರಿಯತಮವಾದಂತಹ ವಸ್ತು ಅವನಿಗೆ ಯಾವುದು ಕೂಡ ಇಲ್ಲ. ಅದರಿಂದ ಅವಳೇ ಅವನಿಗೆ ದೊಡ್ಡ ಮಿತ್ರಳು ಅಂತ ಹೀಗೆ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅಹಂ ಅಂದ್ರೆ ಅಹೇಯನಾದವನು. ಅದನ್ನು ಬೇರೆ ಕಡೆ ಅನೇಕ ಕಡೆ ಆಚಾರ್ಯ ಹೇಳೇ ಇದ್ದಾರೆ. ಅಹೇಯ, ಯಾವ ಜೀವನೂ ಕೂಡ ಈ ಭಗವಂತನನ್ನ ಬಿಟ್ಟು ಬದುಕುವುದು ಸಾಧ್ಯ ಇಲ್ಲ. ಆದ್ರಿಂದ ಅಂದ್ರೆ ಹೇಯ, ಅಹೇಯ ಅಂದ್ರೆ ತ್ಯಕ್ತು ಅಶಕ್ಯನಾದವನು ಅಂಥ ಭಗವಂತ ಅಂತ ಅದರ ತಾತ್ಪರ್ಯ. ಅಹಂ ಅಹೇಯನಾದ ನಾನು, ಪ್ರಾಣ ಸರ್ವಚೇಷ್ಟಕನು ಮತ್ತು ಪ್ರಕೃಷ್ಟ ಆನಂದ ರೂಪನೂ ಕೂಡ ಆಗಿದ್ದೇನೆ. ಆದ್ರಿಂದ ಪ್ರಾಣಶಬ್ದ ವಾಚ್ಯನಾಗಿದ್ದೇನೆ. ಋಷಿಯೇ ಅಂತ ವಿಶ್ವಾಮಿತ್ರನನ್ನು ಕುರಿತು ಹೇಳಿದ್ದು. ಇಲ್ಲಿ ಬಹಳ ಮೂಲಕ್ಕೆ ನಾವು ಹೋದ್ರೆ ಅದಕ್ಕೆ ನೀವು ಕೇಳ್ತಿದ್ರೆ ಅದರಿಂದ ಮತ್ತೆ ಹೇಳ್ತಿದ್ದೇನೆ. ಋಷಿಯೇ ಅಂದ್ರೆ ವಿಶ್ವಾಮಿತ್ರನನ್ನು ಕುರಿತು ಆ ಇಂದ್ರ ಹೇಳುವುದು ಅಂತನ್ನೋದು ಈಗಿಂದು. ಮೂಲತಃ ನಾವು ಋಗ್ಭಾಷೆ ಇತ್ಯಾದಿಗಳನ್ನು ಗಮನಿಸಿದ್ರೆ ಎಲ್ಲಾ ವೇದಕ್ಕೂ ಕೂಡ ಮೂಲ ಪ್ರವರ್ತಕ ಹಯಗ್ರೀವ. ಆ ಹಯಗ್ರೀವ ಯಾರಿಗೋ ಒಬ್ಬರಿಗೆ ಸಂಬೋಧನೆ ಮಾಡ್ತಿದ್ದಾನೆ. ಯಾರಿಗೆ ಅಂದ್ರೆ ಮೊದಲನೇದಾಗಿ ತನ್ನನ್ನು ಕುರಿತು ತಾನೇ ಹೇಳ್ಕೊಂಡದ್ದು. ಸರ್ವ ಶಾಸ್ತ್ರಗಳಿಗೂ ಮೂಲ ಋಷಿ ಹಯಗ್ರೀವ. ಋಷೇ ವೇದದ್ರಷ್ಟ ಪರಮ ಋಷಿ ಹಯಾಸ್ಯ ಪುರುಷೋತ್ತಮ ಅಂತ ಐತರೆಯ ಭಾಷ್ಯದಲ್ಲಿ ಮುಂದೊಂದು ಕಡೆ ಬರೋದ್ರಿಂದ ಋಷೇ ಸರ್ವ ಶಾಸ್ತ್ರಗಳಿಗೂ ಮೂಲ ಋಷಿಯಾದ ಭಗವಂತನೇ ಅಂತ ತಾನು ಸಂಬೋಧನೆ ಮಾಡಿಕೊಂಡು, ನಾನು ಅಂದ್ರೆ ಅಹೇಯನಾದ ನಾನು, ಪ್ರಾಣ ಸರ್ವಚೇಷ್ಟಕನಾದ್ರಿಂದ ಪ್ರಕೃಷ್ಟಾನಂದ ರೂಪನಾದ್ರಿಂದ ಪ್ರಾಣನಾಗಿದ್ದೇನೆ ಅಂತ. ಅದು ಒಂದರ್ಥ. ಇನ್ನೊಂದು ಋಷೇ, ಎರಡನೇ ಋಷಿ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯನ್ನು ಕುರಿತು ಸಂಬೋಧನೆ ಮಾಡಿದ್ದದು. ಮೂಲತಃ ಅವನ ಜೊತೆಗೆ ಯಾವತ್ತೂ ಎಲ್ಲಾ ಕಾಲಕ್ಕೂ ಇರುವವಳು ಅವಳೇ. ಆದ್ರಿಂದ ಅವಳನ್ನು ಕುರಿತು ಅವನಿಗೆ ಹೇಳಿದ್ದಾನೆ. ಅದಾದ್ಮೇಲೆ ಚತುರ್ಮುಖ ಬ್ರಹ್ಮನ ಕುರಿತು ಹೇಳಿದ್ದಾನೆ. ಅಲ್ಲಿ ಹಾಗಾಗಿ ಎರಡನೇ ಋಷಿ, ಮೊದಲನೇ ಋಷಿ ಹಯಗ್ರೀವ, ಎರಡನೇ ಋಷಿ ಲಕ್ಷ್ಮೀದೇವಿ, ಮೂರನೇ ಋಷಿ ಚತುರ್ಮುಖ ಮುಖ್ಯ ಪ್ರಾಣರು. ಅದಾದ್ಮೇಲೆ ಅದನ್ನ
ಈ ಪೈಲ ಮೊದಲಾದವರಿಗೆ ಉಪದೇಶ ಮಾಡಿದ ಅಂತಿದೆಯಲ್ಲ, ಅವರು ಕೂಡ ಎಲ್ಲರೂ ಅದಕ್ಕೆ ಋಷಿಗಳಾಗ್ತಾರೆ. ಅದರಲ್ಲಿ ಪೈಲ ಹೆಚ್ಚಿನವನೋ ವಿಶ್ವಾಮಿತ್ರ ಹೆಚ್ಚಿನವನೋ ತಾರತಮ್ಯ ಕಕ್ಷಾ, ಅದನ್ನ ನಾವು ಇಲ್ಲಿ ಕುತ್ಕೊಂಡು ತೀರ್ಮಾನ ಮಾಡೋದು ಕಷ್ಟ. ವಿಶ್ವಾಮಿತ್ರ ಯಾವ ಕಕ್ಷಾದಲ್ಲಿ ಬರ್ತಾನೆ ಅಂತ ನಮಗೆಲ್ಲ ಗೊತ್ತಿದೆ. ಅದು 15ನೇ ಕಕ್ಷಾನೋ 16ನೇ ಕಕ್ಷಾದಲ್ಲಿ ಎಲ್ಲೋ ಬರ್ತದೆ, 16 ಇದ್ದಿರ್ಬೇಕು. ಅದು ಪೈಲ ಎಲ್ಲಿ ಬರ್ತಾನೆ, ಜೈಮಿನಿ ಎಲ್ಲಿ ಬರ್ತಾನೆ ಗೊತ್ತಿಲ್ಲ. ಋಚಾಂ ಪ್ರವರ್ತಕಂ ಶೈಲಂ ಪೈಲಂ ಅಂತಿದೆ. ಋಗ್ವೇದಕ್ಕೆ ಪ್ರವರ್ತಕ ಈ ಪೈಲ ಋಷಿ ಅಂತ. ಮತ್ತೆ ಶೇಷೋಥ ಪೈಲಂ ಮುನಿವಾವಿಷತ್ತದ, ಅದರೊಳಗೆ ಈ ಶೇಷನೊಳಗೆ ಪೈಲನೊಳಗೆ ಶೇಷ ಪ್ರವೇಶ ಮಾಡಿದ ಅಂತಿದೆ. ಆದ್ರಿಂದ ಅವರು ಋಷಿಗಳು ಹೌದು. ಪ್ರಸಂಗಾನುಸಾರವಾಗಿ ಇವರೆಲ್ಲರೂ ಕೂಡ ಋಷಿಗಳು. ಈ ಪ್ರಸಂಗದಲ್ಲಿ ವಿಶ್ವಾಮಿತ್ರ ಹೇಳಿದ್ರಿಂದ ಋಷಿ. ಒಂದೇ ಮಂತ್ರವನ್ನು ಅನೇಕ ಜನ ಕಂಡುಕೋತಾ ಇರ್ತಾರೆ, ನಮಗದು ಗೊತ್ತಿದೆ. ಆದ್ರಿಂದ ನಿರ್ದಿಷ್ಟವಾಗಿ ಯಾವುದೋ ಒಬ್ಬನ ಋಷಿ ಅಂತ ಹೇಳುವುದಾದ್ರೆ ಆ ಒಂದು ಪ್ರಸಂಗ ನೋಡಿ ಋಷಿ ಅಂತ ಹೇಳಬೇಕಷ್ಟೇ ನಾವು. ಹೊರತು ಎಲ್ಲ ಈ ಅನೇಕ ಮಂತ್ರಗಳು ಅನೇಕ ಜನ ಋಷಿಗಳಿದ್ದಾರೆ. ಅದೆಲ್ಲ ಬೇರೆ ಬೇರೆ ಕಡೆ ವಿಶೇಷತಃ ಋಗ್ಭಾಷ್ಯದಲ್ಲಿ ಅದನ್ನು ಹೇಳಿದ್ದಾರೆ ಆಚಾರ್ಯ. ಈ ಬ್ರಹ್ಮಸೂತ್ರ ಭಾಷ್ಯ ನಾವೇನು ನೋಡ್ತಾ ಇದ್ದೀವಿ, ಅಲ್ಲಿ ಸರ್ವಜೀವರಲ್ಲಿಯೂ ಆವಿಷ್ಟನಾಗಿರುವವನು ಯಾರು ಅಂದ್ರೆ ಭಗವಂತನೇ ಅಂತ ಗೊತ್ತಾಗ್ತದೆ, ಹೊರತು ಇಂದ್ರ ಅಲ್ಲ ಅಂತ ಗೊತ್ತಾಗ್ತದೆ ಅಂತ ಅಷ್ಟು ಬಂತು. ಆದರೆ ಐತರೇಯ ಭಾಷ್ಯವನ್ನೂ ನಾವು ಗಮನಿಸಿದ್ರೆ ಮೇ ಅನ್ನಂ ದಕ್ಷಿಣಂ ಇತ್ಯುಕ್ತತ್ವಾಚ್ಚ ವಿಷ್ಣುರೇವೇದಿ ನ್ಯಾಯತೆ, ಇದು ಐತರೇಯ ಭಾಷ್ಯ. ಕಳೆದ ದಿವಸ ಇದನ್ನು ಹೇಳಿದ್ದೆ, ಈಗ ಒಂದು ವಿಸ್ತರಿಸ್ತಾ ಇದೆ. ನನ್ನ ಅನ್ನ ದಕ್ಷಿಣ ಮಿತ್ರ ಅಂತ ಅಲ್ಲೊಂದು ಮಾತಿದೆ. ಇದು ಇಂದ್ರನಿಗೆ ಈ ಲಕ್ಷ್ಮೀದೇವಿ ದಕ್ಷಿಣಾ ಶಬ್ದ ವಾಚ್ಯರಾದ ಲಕ್ಷ್ಮೀದೇವಿ ಮಿತ್ರಳಾಗುವುದು ಹೇಗೆ? ಶಚಿಗೇನು ದಕ್ಷಿಣ ಅಂತ ಹೆಸರಿಲ್ಲ. ಈ ಒಂದು ಮಾತನ್ನೂ ಗಮನಿಸಿದರೆ ಇದು ಬ್ರಹ್ಮಾಸ್ತ್ರ. ವಿಷ್ಣು ಲಕ್ಷ್ಮೀಪತಿತ್ವ ಅಂತ ಅನ್ನೋದು ಇಂದ್ರನಿಗೆ ಯಾವ ಕಾರಣದಿಂದಲೂ ಕೊಡೋದಿಲ್ಲ, ಅದು ಭಗವಂತನಿಗೆ ಕೊಡಬೇಕು. ಆದ್ರಿಂದ ವಿಷ್ಣುರೇವೈತಿ ನ್ಯಾಯತೆ, ಇದು ಐತರೇಯ ಭಾಷ್ಯ. ಸಹಿ ವಿಷ್ಣು ದಕ್ಷಿಣಾಮಿತ್ರ ಉಕ್ತ, ವಿಷ್ಣುವನ್ನ ದಕ್ಷಿಣಾಮಿತ್ರ ಅಂದ್ರೆ ದಕ್ಷಿಣಾದೇವಿಯೇ ಮಿತ್ರವಾಗಿ ಉಳ್ಳವನು ಅಂತ ಹರಿವಂಶದಲ್ಲಿ ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ಬಂದಿದೆ. ದಕ್ಷಿಣಾಭಿಸ್ಸಹೈವೈ ತನ್ಮದಸ್ತ ಜಗತ್ಸದ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಮೇ ದಕ್ಷಿಣಾ ರಮಾ ಇತ್ಯವಾದಿ ಧರಿರ್ಭೂಪಾಹ ಧನ್ಯೋಸ್ಮಿ ತ್ಯುಜಿತೋ ಮಯ ಅಂತ ನಾರದನ ಮಾತಿದೆ. ನಾರದ ಯಾರ್ಯಾರನ್ನು ನೀವು ಶ್ರೇಷ್ಠರು ಅಂತ ಹೇಳ್ತಾ ಹೋದ. ಅವರೆಲ್ಲ ನಮ್ಗಿಂತ ಶ್ರೇಷ್ಠರಾದವರಿದ್ದಾರೆ ಅಂತ ಮೇಲ್ಮೇಲೆ ನಾರದನ ಕಳಿಸಿದ್ರು. ಆ ನಾರದ ಕೊನೆಗೆ ಭಗವಂತನ ಎದುರಿಗೆ ಬಂದು ನೀನೇ ಶ್ರೇಷ್ಠ, ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತ. ಆವಾಗ ಭಗವಂತ ದಕ್ಷಿಣಾದೇವಿ ಜೊತೆಗೆ ನಾನು ಧನ್ಯ, ನಾನು ಆಶ್ಚರ್ಯ ಅಂತ ಹೇಳಿದ. ದಕ್ಷಿಣಾಭಿಹಿ ಅಂತ ಅಲ್ಲಿ ಬಹುವಚನ ಇದೆ. ಆದ್ರಿಂದ ಅವಳ ಜೊತೆಗೆ ಈ ನಾನು ಶ್ರೇಷ್ಠನಾಗಿದ್ದೇನೆ, ನನಗಿಂತ ಈ ಜಗತ್ತು ಕೆಳಗಿದೆ, ಆದ್ರಿಂದ ನಾನು ಧನ್ಯ, ಆದ್ರಿಂದ ನಾನು ಆಶ್ಚರ್ಯ. ನನ್ನ ಮಿತ್ರಳು ಯಾರು ಅಂದ್ರೆ ಲಕ್ಷ್ಮೀದೇವಿ. ಅಲ್ಲಿ ಆಚಾರ್ಯರ ವಾಕ್ಯ, ನಚ ಬೃಹತಿ ಸಹಸ್ರಾಭಿಮಾನಿನೀಂ ದೇವೀಂ ವಿನಾ ಚೇತನ ಮಾತ್ರಸ್ಯ ಮುಖ್ಯ ಮಿತ್ರತ್ವ ಯುಜ್ಯತೆ. ಈ ಜಗತ್ತಿನಲ್ಲಿ ಯಾವ ಚೇತನವೂ ಮುಖ್ಯ ಪ್ರಾಣನೂ ಕೂಡ ಭಗವಂತನಿಗೆ ಬೃಹತಿ ಈ ಲಕ್ಷ್ಮೀದೇವಿಯಷ್ಟು ಪ್ರಿಯವಾದ ಮಿತ್ರ ಅಲ್ಲ, ಯಾವ ಅಂಗವೂ ಅಲ್ಲ. ಮುಖ್ಯವಾಗಿ ಅವಳೇ ಮುಖ್ಯಳು. ಇದನ್ನು ಹಿಂದೆನೂ ಕೂಡ ಅನೇಕ ಸರಿ ಹೇಳಿದ್ದೆ. ಇಷ್ಟು ಅತ್ಯಂತ ಪ್ರಿಯಳಾದವಳು ಅವನ ಮಿತ್ರಳು ಅಂತ ಆದರೂ ಕೂಡ ಕೆಲವು ಸರಿ ಲಕ್ಷ್ಮೀದೇವಿಯನ್ನು ಹೇಳೋದೇ ಇಲ್ಲ. ಪರಮಾತ್ಮನ ಹೇಳ್ತಾರೆ, ಮುಂದೆ ಮುಖ್ಯ ಪ್ರಾಣವನ್ನು ಹೇಳ್ತಾರೆ, ತಾರತಮ್ಯ ಕಕ್ಷಾದಲ್ಲಿ ಮುಂದುವರೆದು ಬಿಡ್ತಾರೆ. ಈ ಉದಾಹರಣೆ ಛಾಂದೋಗ್ಯದಲ್ಲೇ ಯಶಾಂ ಭೂತಾನ ಪೃಥ್ವೀ ರಸಃ, ಪೃಥ್ವಿ ಕಕ್ಷಾ ತಾರತಮ್ಯವನ್ನು ಪೃಥ್ವಿಯಿಂದ ಪ್ರಾರಂಭ ಮಾಡಿ, ಪೃಥ್ವಿ ಅವಳಿಗಿಂತ ವರುಣ ಶ್ರೇಷ್ಠ, ವರುಣನಿಗಿಂತ ರುದ್ರ ಶ್ರೇಷ್ಠ ಅಂತೀಗೆಲ್ಲ ಬರ್ತದೆ. ಅದಾದ್ಮೇಲೆ ಭಾರತೀ ದೇವಿ ಶ್ರೇಷ್ಠಳು ಅಂತ ಬರ್ತದೆ. ರಚಸ್ ಸಾಮರಸಃ, ಸಾಮ್ನ ಉದ್ಗೀತೋ ರಸಃ ಅಂತ ನಿಂತು ಬಿಡ್ತದೆ. ಋಕ್ ಅಂದ್ರೆ ಋಗ್ವೇದದ ಅಭಿಮಾನಿನಿಯಾದ ಭಾರತೀ ದೇವಿಗಿಂತ ಸಾಮರಸಃ, ಸಾಮವೇದದ ಅಭಿಮಾನಿಯಾದ ಮುಖ್ಯ ಪ್ರಾಣ ಶ್ರೇಷ್ಠ ಅಂತ ಬರ್ತದೆ. ಅದಾದ್ಮೇಲೆ ಸಾಮ್ನ ಉದ್ಗೀತೋ ರಸಃ, ಸಾಮವೇದದ ಅಭಿಮಾನಿಯಾದ ಮುಖ್ಯ ಪ್ರಾಣನಿಗಿಂತ ಉದ್ಗೀತೋ ರಸಃ, ಭಗವಂತನೇ ದೊಡ್ಡವನು, ಉದ್ಗೀತ ಶಬ್ದ ವಾಚ್ಯನಾದ ಭಗವಂತ ದೊಡ್ಡವನು ಅಂತ ಬರ್ತದೆ. ಲಕ್ಷ್ಮೀದೇವಿಯಲ್ಲಿ ಬರೋದೇ ಇಲ್ಲ. ಯಾಕೆ ಹೀಗೆಲ್ಲ ಅಂದ್ರೆ ಬೃಹದಾರಣ್ಯಕ ಭಾಷೆಯಲ್ಲಿ ಒಂದು ಕಾಮನ್ ಮಾರ್ಗದರ್ಶಿ ಸೂತ್ರಾಚಾರ್ಯ ಹೇಳಿದ್ದಾರೆ, ಅತ್ಯಂತರಂಗಂ ಯತ್ತಸ್ಮಾತ್ ನಹರೇಹೇ ಪೃಥಗೀರಿತ ಶ್ರೀ ಸ್ವರೂಪ ವಿಭೇದೇಪಿ ಸರ್ವೋತ್ಕೃಷ್ಟಾಪಿ ನಿತ್ಯಶಃ. ಮುಖ್ಯ ಪ್ರಾಣನಿಗಿಂತ ಚತುರ್ಮುಖ ಬ್ರಹ್ಮನಿಗಿಂತ ಅತ್ಯಂತ ಅಂತರಂಗದ ಮಿತ್ರಳು, ಅವನ ಅಂಗ, ಅವನ ಎಲ್ಲಾ ಕೆಲಸಗಳಿಗೂ ಅಂಗಳಾದವಳು ಲಕ್ಷ್ಮೀದೇವಿ. ಆದ್ರಿಂದ ಪರಮಾತ್ಮನ ಹೇಳಿದ್ರೆ ಅವಳನ್ನು ಹೇಳಿದಂತೆನೆ, ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ವಸ್ತುತಃ ಭಗವಂತನಿಗಿಂತ ಲಕ್ಷ್ಮೀದೇವಿ ಭಿನ್ನಳು, ಉಳಿದವರಿಗಿಂತ ಶ್ರೇಷ್ಠಳು. ಆದ್ರಿಂದ ಪರಮಾತ್ಮನ ನಂತರ ಉಳಿದವ್ರಿಗಿಂತ ಮುಂಚೆ ಅವಳೇ ಬರ್ತಾಳೆ. ಆದ್ರೂ ಅವಳನ್ನು ಹೇಳುವುದಿಲ್ಲ. ಯಾಕೆಂದ್ರೆ ಹೇಳದೆ ಹೋದ್ರೂ ಅವಳ ಸ್ಥಾನ ಇದ್ದೇ ಇದೆ. ಉಳಿದವ್ರನ್ನ ಹೇಳದೆ ಹೋದ್ರೆ ಅವರು
ಅವ್ರನ್ನ ನಾವು ತಿಳ್ಕೋಬೇಕು ಅಂತ ನಮ್ಗೆ ತಿಳಿದೇ ಇರಬಹುದು. ಅದಕ್ಕಾಗಿ ಅವ್ರನ್ನ ಹೇಳಬೇಕಾಗ್ತದೆ. ಲಕ್ಷ್ಮೀದೇವಿಯನ್ನು ಈ ತರ ಹೇಳಬೇಕಾಗಿಲ್ಲ. ಆದ್ರೆ ನೀವು ಇದನ್ನ ಅನೇಕ ಕಡೆ ನೋಡಿದಿರಿ, ಬೃಹತಿ ಮಂತ್ರಗಳನ್ನ ವ್ಯಾಖ್ಯಾನ ಮಾಡುವಾಗ ಮತ್ತೆ ಎಷ್ಟೆಷ್ಟೋ ಪ್ರಸಂಗಗಳಲ್ಲಿ ವಿಶೇಷವಾಗಿ ಮತ್ತೆ ಆ ಲಕ್ಷ್ಮೀದೇವಿಯನ್ನು ಭಗವಂತನ ನಂತರ ಅಲ್ಲಿ ಯಾವ್ದಾದ್ರು ಒಂದು ಶಬ್ದ ಸಿಕ್ಕರೂ ಸಾಕು ಲಕ್ಷ್ಮೀದೇವಿ ಪರವಾಗಿ ಅರ್ಥ ಮಾಡಲಿಕ್ಕೆ. ಲಕ್ಷ್ಮೀದೇವಿ ಭಗವಂತನ ನಂತರ ಲಕ್ಷ್ಮೀದೇವಿಯನ್ನ ಹೇಳಲಿಕ್ಕೆ ಬೇಕಾದ ಒಂದು ಶಬ್ದ ನಾನು ಉಪಯೋಗ ಮಾಡ್ಕೊಂಡಿರ್ತೀನಿ. ಲಕ್ಷ್ಮೀದೇವಿನ ಅಲ್ಲಿ ಆ ಶಬ್ದವಾಚ್ಯಳು ಭಗವಂತನ ಪತ್ನಿ ಅಂತ ಅನುಸಂಧಾನ ಮಾಡ್ಕೊಂಡಿರ್ತೀನಿ. ಅದು ಈ ಕಾರಣಕ್ಕಾಗಿ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.